ಅಮ್ಮ ನೋಡಿದ್ಯಾ, ನಾನು ನನ್ನ ಸೊಸೆಗೆ ಎಷ್ಟು ಸಾರಿ ಹೇಳಿದ್ದೀನಿ ಅವ್ರ ಮನೆಗೆ ಹೋಗ್ಬೇಡ ಅಂತ. ಆದರೆ ಇವಳು ಹಿಡ್ದಿದ್ದೇ ಆಟ. ನನಗೊಂದು ಮಾತು ಹೇಳ್ದಂಗೆ ಅವ್ರ ಮನೆಗೆ ಹೋಗಿದ್ದಾರೆ. ನೋಡ್ದಮ್ಮ ಇವಳು. ಜಯಂತಿ, ಒಂದು ನಿಮಿಷ ಬಾಯಲ್ಲಿ ಕುತ್ಕೋ. ಬಾಯಲ್ಲಿ ಯಾಕಮ್ಮ? ಹೇಳಮ್ಮ, ಯಾಕೊಂಥರ ಇದ್ದೀರಾ? ಅಲ್ಲ, ನಿನ್ನ ಗಂಡ ಬಂದಿದ್ನಲ್ಲ, ಅವನ ಹತ್ರ ಏನಾದರೂ ಮಾತಾಡಿದ್ಯಾ? ಅಯ್ಯೋ, ಆ ಮನುಷ್ಯ ಹತ್ರ ಮಾತಾಡೋಕೆ ಏನಿದೆ ಅಮ್ಮ, ಎಲ್ಲ ಮುಗ್ದೋಗಿರೋ ವಿಷಯನೇ. ಇನ್ನೇನಿರುತ್ತೆ, ಅದೇ ಗೋಳು. ಅದಕ್ಕೆ ನನಗೆ ಇಷ್ಟ ಇಲ್ಲ ಮಾತಾಡ್ಸೋಕ್ಕೆ. ಹಂಗಲ್ಲ ಕಣೆ, ನಿಮ್ಮ ಅತ್ತೆ ಬಗ್ಗೆ ಏನು ವಿಚಾರ ಗೊತ್ತಾಯ್ತಾ? ಅಯ್ಯೋ, ಆ ಮುದುಕಿ ಬಗ್ಗೆ ಏನು ಗೊತ್ತಿರುತ್ತಮ್ಮ? ಏನೂ ಗೊತ್ತಿಲ್ಲ. ನನಗನ್ಸುತ್ತೆ ಎಲ್ಲೋ ಅಮ್ಮನೇ ಮಗನ ಹೇಳ್ಕೊಟ್ಟಿರ್ಬೋದು, ನೀವು ಹೋಗಿ ನಿಮ್ಮ ಮೊಮ್ಮಗಳನ್ನ ಕರ್ಕೊಬರೋಗು, ಹಂಗೆ ಮಾಡು ಹಿಂಗೆ ಮಾಡು, ಅವಳಿಗೆ ಬುದ್ಧಿ ಕಲಿಸು ಅಂತ. ಅದಕ್ಕೆ ಇವ್ರು ಹಿಂಗೆ ಮಾಡ್ತಾ ಅಂತ ನನಗೆ ಅನಿಸ್ತಿದೆ ಅಮ್ಮ. ಸಾಕು ಸುಮ್ಮನಿರೆ, ಬಾಯಿ ಬಂದಂಗೆ ಮಾತಾಡ್ತಾಳೆ. ಅಲ್ಲ, ಇಷ್ಟು ವರ್ಷ ಆಯ್ತಲ್ಲ, ನಿಮ್ಮ ಅತ್ತೆ ಇದ್ದಾರಾ ಇಲ್ವಾ, ಬದುಕಿದಾರ ಸತ್ತಿದಾರ, ಏನಾದರೂ ತಿಳ್ಕೊಬೇಕು ಅಂತ ನಿಂಗೆ ಯಾವಾಗಲೂ ಅನಿಸೇ ಇಲ್ವಾ? ಅಯ್ಯೋ, ಅನ್ಸೋಕ್ಕಿದ್ರಲ್ಲಿ ಏನಿದೆ ಅಮ್ಮ, ಅವ್ರಿಗೇನಾಗಿರುತ್ತೆ, ಆರಾಮಾಗಿ ಚೆನ್ನಾಗೇ ಇರ್ತಾರೆ. ಹೆಂಗೂ ನನ್ನ ಮನೆ ಬಿಟ್ಟು ಆಚೆ ಕಳಿಸಿದ್ರಲ್ಲ, ಇನ್ನು ತಾಯಿ ಮಗ ಇಬ್ಬರೇ ನೆಮ್ಮದಿಯಾಗಿರ್ತಾರೆ. ಇದ್ರಲ್ಲಿ ಕೇಳಬೇಕಾ? ಹ್ಞೂ ಕಣೆ, ಕೇಳಬೇಕು. ಪಾಪ ನಿಮ್ಮ ಅತ್ತೆಯವರು ನೀನು ಮನೆ ಬಿಟ್ಟು ಮನೆಗೆ ಬಂದಿಯಲ್ಲ, ಆ 2 ದಿನಕ್ಕೆ ತಿರ್ಕೊಬಿಟ್ರಂತೆ. ಏನಮ್ಮ ನೀನು ಏನು ಹೇಳ್ತಾ ಇದೀಯಾ? 2 ದಿನಕ್ಕೆ ತೀರೋಗ್ಬಿಟ್ರಂತ? ಹಾಂ, ಅಲ್ಲಮ್ಮ, ಹಂಗಿದ್ಮೇಲೆ ಬಂದು ನನಗೆ ಕರ್ಕೊಂಡೋಗಕ್ಕಾಗಿತ್ತಾನೆ. ಹೋಗ್ಲಿ ಬಿಡು ಅಂತ ಸುಮ್ಮನಾಗ್ಬಿಟ್ರಾ? ಹಾಂ, ಮತ್ತೆ ಇನ್ನೇನು ಮಾಡಬೇಕಾಗಿತ್ತು? ಅಲ್ಲ ಕಣೆ, 1-2 ದಿನ ಅಡ್ಜಸ್ಟ್ ಮಾಡ್ಕೊಂಡು ಇದ್ದಿದ್ರೆ ಆ ಮೈಂಡಲ್ಲಿ ನಿಮ್ಗೆ ಏನಾಗ್ತಾ ಇತ್ತು ನೋಡು. ನಿಮ್ಮ ಅತ್ತೆ ಹೆಂಗೂ ತೀರೋಗ್ಬಿಟ್ರಾ? ಇವಾಗ ನೀವಿಬ್ಬರೇ, ನೀವು 3 ಜನ ಆರಾಮಾಗಿರ್ಬೋದಾಗಿತ್ತಾ? ಅದನ್ನು ಬಿಟ್ಬಿಟ್ಟು ಇಷ್ಟು ವರ್ಷ ಅನ್ಯಾಯವಾಗಿ ನಿನ್ನ ಜೀವನನೇ ಹಾಳು ಮಾಡ್ಕೊಬಿಟ್ಟಿಯಲ್ಲೇ. ಅಯ್ಯ, ನನಗೇನಮ್ಮ ಗೊತ್ತಿತ್ತು ಆ ಅಮ್ಮ ಇಷ್ಟು ಬೇಗ ಸಾಯ್ತಾರೆ ಅಂತ. ಅಲ್ಲ, ಅಷ್ಟು ಗಟ್ಟಿ ಮುಟ್ಟಿಯಾಗಿದ್ರಲ್ಲ, ಹೆಂಗೆ ತಿರ್ಕೊಬಿಟ್ರು? ಅಯ್ಯೋ, ಮೊದಲೇ ಗೊತ್ತಾಗಿದ್ರೆ ನಾನು ಅಲ್ಲೇ ಇರ್ತಾ ಇದ್ದೆ. ಆ ಮುದುಕಿ ಬಿಟ್ಟರೆ ನನಗೆ ಬೇರೆ ಏನೂ ಸಮಸ್ಯೆ ಇರಲಿಲ್ಲ. ನನ್ನ ಗಂಡ ತುಂಬ ಒಳ್ಳೆಯವನೇ ಆಗಿದ್ದ. ಆದರೆ ಯಾವಾಗಲೂ ಅಮ್ಮ ಅಮ್ಮ ಅಂತ ಅಮ್ಮ ಹಿಂದೇನೆ ಇರ್ತಾ ಇದ್ದ. ಅಮ್ಮ ಸೇವೆ ಮಾಡ್ಕೊಂಡೇ ಇರಬೇಕಂತೆ ನಾನು. ಅದನ್ನು ಬಿಟ್ಟು ಬೇರೆ ಏನು ಕೆಲಸ ಮಾಡಬಾರ್ದು. ಅದೊಂದೇ ಕಾರಣ ಇತ್ತು ಅಮ್ಮ ಮನೆ ಬಿಟ್ಟು ಬರೋಕ್ಕೆ. ಅಂದಂಗೆ ನಿನ್ನ ವಿಷಯ ಯಾರು ಹೇಳಿದ್ದು? ಅವರೇ ಹೇಳಿದ್ರಾ? ಅಳಿಯಂದ್ರೆ ಹೇಳಿದ್ರು. ಅವರೇ ಹೇಳೋದನ್ನಕ್ಕೇನಿದೆ, ನಾನೇ ಕೇಳಿದೆ ನಿಮ್ಮಮ್ಮ ಹೇಗಿದ್ದಾರೆ ಅಂತ. ಆವಾಗ ಹಿಂಗೆಲ್ಲ ಆಗಿದೆ ಅಂತ ಬಾಯಿ ಬಿಟ್ಟರು. ಅಲ್ಲಮ್ಮ, ಇವ್ರಿಗೆ ಎಷ್ಟಿರ್ಬೇಕು ನೋಡು. ನಾನು ಒಂದು ಮಾತು ಬಂದು ಹಿಂಗಾಗಿದೆ, ಬಾ ನಾವಿಬ್ಬರು ಚೆನ್ನಾಗಿರೋಣ ಅಂತ ಕರಿಬೇಕಾಗಿತ್ತಾನೆ. ಇವ್ರಿಗೂ ಅದೇ ಬೇಕಾಗಿತ್ತು ಏನೋ. ಅಮ್ಮ, ನನಗೇನೋ ಡೌಟು, ಇವ್ರು ಏನಾದರೂ ಬೇರೆ ಮದುವೆಯನ್ನು ಮಾಡ್ಕೊಂಡ್ಬಿಟ್ಟಿದ್ದಾರಾ? ಇಲ್ಲ, ಹಂಗೆಲ್ಲ ಮಾಡ್ಕೊಂಡಿರಲ್ಲ. ಆದರೂ ನನಗೇನೋ ಒಂಥರ ಡೌಟ್ ಆಗ್ತಿದೆ ಅಮ್ಮ. ನಿಂಗೇನು ಅನಿಸುತ್ತೆ ಅದ್ರ ಬಗ್ಗೆ? ನಾನೆಲ್ಲ ಏನು ಕೇಳಕ್ಕೆ ಹೋಗಿಲ್ಲಮ್ಮ ಮದುವೆ ಬಗ್ಗೆ ಎಲ್ಲನೂ. ಬಿಡು ಹೋಗಲಿ, ಮಾಡ್ಕೊಂಡಿರ್ತಾನೆ. ಇನ್ನು ನೀನೇ ಬಿಟ್ಟು ಬಂದುಬಿಟ್ಟೆ, ಹಾಗಂತ ನಂಗೆ ಏನಕ್ಕಾಗುತ್ತಾ? ಹಾಂ ಅಮ್ಮ, ನೀನು ಹೆಂಗೆ ಹೇಳ್ತೀಯಲ್ಲ, ಎಂಟಿಯಾಗಿ ಅನ್ನಲೇ ಬದುಕಿರ್ಬೇಕಾದ್ರೆ ಅವ್ರಿಗೆ ಇನ್ನೊಂದು ಮದುವೆನಾ? ಸಾಧ್ಯನೇ ಇಲ್ಲ. ಇದಕ್ಕೆಲ್ಲನೂ ಕೋರ್ಟ್ ಒಪ್ಕೊಳ್ಳಲ್ಲ ಗೊತ್ತಾ. ಮೊದಲನೇ ಹೆಂಡತಿ ಬದುಕಿರ್ಬೇಕಾದ್ರೆ 2ನೇ ಮದುವೆ ಮಾಡ್ಕೊಳ್ಳೋಂಗಿಲ್ಲ. ಹೌದಾ? ಪರವಾಗಿಲ್ಲ, ನಿನಗೆ ಕೋರ್ಟು ನ್ಯಾಯ ತೀರ್ಮಾನ ಎಲ್ಲ ಚೆನ್ನಾಗೇ ಗೊತ್ತಿದೆ. ಇಷ್ಟೆಲ್ಲ ಗೊತ್ತಿರೋ ನೀನು ಮದುವೆ ಆಗಿ 3 ವರ್ಷಕ್ಕೆ ಗಂಡನ್ನ ಬಿಟ್ಬಿಟ್ಟು ನಮ್ಮನೆ ಬಂದು ಸೇರ್ಕೊಂಡಿಯಲ್ಲ, ಇದನ್ನು ಕೋರ್ಟು ನಿಮ್ಮ ನ್ಯಾಯಾಲಯ ಒಪ್ಕೊಳ್ಳುತ್ತಾ? ಅಮ್ಮ, ಯಾಕಮ್ಮ ಇವತ್ತು ಹಿಂಗೆ ಮಾತಾಡ್ತಾ ಇದೆಯಾ? ಅಲ್ಲ, ನಾನು ಬಂದು 20 ವರ್ಷ ಆಯಿತು ಸುಮಾರಾಗಿ. ಇವಾಗ ಯಾಕೆ ಹೇಳ್ತಿದ್ಯಾ? ಹಾಂ, ಹೌದು ಕಣೆ, ನಾನು ತಪ್ಪು ಮಾಡಿಬಿಟ್ಟೆ. ನಾನೇನು ಇವಾಗ ಕೇಳಬಾರ್ದಾಗಿತ್ತು ಅಷ್ಟೇ. ಇನ್ನು ನನ್ನ ಮನೆಗೆ ಬಂದಿಯಲ್ಲ, ಆವಾಗ ನಿನ್ನ ಕೆನ್ನೆಗೆ 2 ಬಾಸೆ ವಾಪಸ್ ಕಳಿಸ್ಬೇಕಾಗಿತ್ತು. ಆವಾಗ ಇಷ್ಟು ಯೋಚನೆ ಮಾಡಬೇಕಾಗಿಲ್ಲ ನನಗೆ. ಅಯ್ಯೋ ಅಮ್ಮ, ನಿನ್ಗೇನಾಗಿದೆ? ಅಲ್ಲ, ನಿನ್ನ ಮಳೆ ಅಂದರೆ ಬಂದೋಗಿದ ತಕ್ಷಣ ನಿನಗೆ ತಲೆಯಲ್ಲಿ ಏನಾದರೂ ತುಂಬೋಗಿದ್ದಾರಾ? ಹಾಂ, ಅದೆಲ್ಲ ಬಿಡು, ನನ್ನ ಕತೆ ಮುಗ್ದೋಯ್ತು. ನನ್ನ ಮಗಳ ಬಗ್ಗೆ ಮಾತಾಡು. ಅಲ್ಲಮ್ಮ, ಇವ್ರು ಮದುವೆಗಿದ್ವಿ ಅಂತಾರಲ್ಲ, ಒಂದು ವೇಳೆ ಮದುವೆ ಮಾಡಿಬಿಟ್ರೆ ನಾ ಏನು ಮಾಡೋದು? ಹಾಂ, ಏನು ಮಾಡ್ತೀಯ? ಹೋಗಿ 4 ಅಕ್ಷತೆ ಕಳಾಕ್ಬಿಟ್ಟು ಆಶೀರ್ವಾದ ಮಾಡ್ಬಿಟ್ಟು ಬಾ. ನಿನಗೆ ಅದನ್ನು ಬಿಟ್ಟರೆ ಬೇರೆ ಏನೂ ಮಾಡೋಕ್ಕಾಗಲ್ಲ, ಆಯಿತಾ? ಸರಿ, ಇವಾಗ ಎದ್ದೋಗು. ನನಗೆ ತುಂಬ ತಲೆ ನೋಡ್ತಾ ಇದೆ, ನಾನು ಸ್ವಲ್ಪ ಮಲ್ಕೋತೀನಿ. ಈ ಮನೇಲಿ ಇನ್ನೂ ಏನಾಗುತ್ತೋ ಏನೋ. ಯಾಕೋ ಇತ್ತೀಚೆಗೆ ಏನೂ ಸರಿಯಾಗಿ ಆಗ್ತಾ ಇಲ್ಲ. ಒಂದು ಶಾಂತಿ ಹೋಮ ಏನಾರು ಮಾಡಿಸಿದ್ರೆ ಆಗಿರ್ತಿತ್ತೇನೋ. ಮೊದಲು ಹೋಗಿ ಜ್ಯೋತಿಷಿಗಳನ್ನ ಭೇಟಿ ಆಗಬೇಕು. ಹಿಂಗೆಲ್ಲ ಯಾಕೆ ಆಗ್ತಿದೆ ಅಂತ ಕೇಳಬೇಕು ಒಂದು ಸಾರಿ. ಲೇ ಲಾವಣ್ಯ, ಎಲ್ಲಿದೆಯೇ? ಬಾರ ಈಚೆಗಡೆ.
ನನ್ನ ತಮ್ಮ ಕಾಣ್ತಾ ಇಲ್ಲ ಅಂತ ಒಂದು ವಾರಕ್ಕೆ ಮೊದಲೇ ಬಂದು ಹೇಳ್ಬಿಟ್ಟು ಹೋಗಿದ್ದೀನಿ. ಇನ್ನೂ ಒಂದು ಪತ್ತೆ ಇಲ್ಲ. ಏನು ಮಾಡಿದೆ ನನ್ನ ತಮ್ಮನ್ನ? ಬಾಯಿಚೆಗಡೆ ನೋಡಿ ಅಕ್ಕ, ನೀವು ಪದೇ ಪದೇ ಬಂದು ನಂಗೆ ತೊಂದರೆ ಕೊಡಬೇಡಿ. ನೀವು ಹಿಂಗೆ ತೊಂದರೆ ಕೊಡ್ತಾ ಇದ್ರೆ ನಾನು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕಾಗುತ್ತೆ, ಆಯಿತಾ? ಏನು ಕಂಪ್ಲೇಂಟ್ ಕೊಡ್ತೀಯಾ? ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು? ಆ ಕೆಲಸ ನಾನು ಮಾಡೇ ಬಂದಿದ್ದೀನಿ. ಅಲ್ಲ, ನನ್ನ ತಮ್ಮ ಕಾಣೆಯಾಗಿ 2 ವಾರ ಆಯಿತು. ನನಗೆ ಗೊತ್ತಿರೋಂಗೆ 2 ವಾರ. ಅದಕ್ಕೆ ಮೊದಲು ಯಾವಾಗಂತ ಕಾಣಿಸ್ತಾಳೆ ನನಗಂತೂ ಗೊತ್ತಿಲ್ಲ. ಇಷ್ಟೆಲ್ಲ ಆದರೂ ಗಂಡನ ಬಗ್ಗೆ ಸ್ವಲ್ಪ ಯೋಚನೆ ಇಲ್ದಲೆ ನಿನ್ನ ಪಾಡಿ ಇದೆಯಾ? ಹಾಂ, ಅದಕ್ಕೆ ನಾನು ಹೋಗ್ಬಿಟ್ಟು ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ ನಿನ್ನ ಮೇಲೇ. ಓ ಹೌದಾ, ಒಳ್ಳೆ ಕೆಲಸ ಮಾಡಿದ್ದೀರಾ. ಸುಮ್ಮನೆ ಯಾಕೆ ನಿನ್ನ ತಮ್ಮನ ಮಾಯ ಮಧ್ಯೆ ಕಲಿಬೇಕು ಅಂತ ನಾನು ಸುಮ್ಮನೆ ಇದ್ದೆ. ಆ ಕೆಲಸನ ನೀವೇ ಮಾಡ್ತಾ ಆಗಿದೆ. ಒಳ್ಳೇದಾಗಲಿ ಬಿಡು. ಏನು ಮಾನ ಮರ್ಯಾದೆ ಹೋಗುತ್ತಾ? ಅಂಥ ಕೆಲಸ ನನ್ನ ತಮ್ಮ ಏನೇ ಮಾಡಿದ್ದಾನೆ? ಹಾಂ, ಅದು ಮಾನ ಮರ್ಯಾದೆ ಬಗ್ಗೆ ನೀನು ಮಾತಾಡ್ತಾ ಇದೆಯಾ? ಗಂಡ ಮನೆ ಬಿಟ್ಟು ಹೋದ್ರೂ ಸ್ವಲ್ಪ ಯೋಚನೆ ಇಲ್ಲದೆ ಕುಂತರು ನೀನು ನನ್ನ ತಮ್ಮನ ಬಗ್ಗೆ ಮಾತಾಡ್ತೀಯಾ? ಹಾಂ, ಹೌದೌದು ಬಿಡಿ. ನನಗೆ ನನ್ನ ತಮ್ಮನ ಬಗ್ಗೆ ಮಾತಾಡೋಕ್ಕೆ ಇಷ್ಟನೂ ಇಲ್ಲ, ಮನಸ್ಸು ಇಲ್ಲ. ಹೇಳ್ಬೇಕಂದ್ರೆ ಅಷ್ಟು ದೊಡ್ಡ ವ್ಯಕ್ತಿನೂ ಅಲ್ಲ. ಲಾವಣ್ಯ, ನೀನು ಹೆಂಗಿದೆ, ಹೆಂಗೆ ಬದಲಾಗಿದೆಯಲ್ಲ. ಅಲ್ಲ, ನನ್ನ ತಮ್ಮ ಅಂಥದ್ದು ನೀನು ಏನು ಮಾಡಿದ್ದಾನೆ ಅಂತ ಹೇಳು. ಏನು ಹೇಳ್ಬೇಕು ನಿಮಗೆ? ನಿಮಗೆಲ್ಲ ವಿಚಾರ ಗೊತ್ತಿದೆ ಅಲ್ಲ. ನನಗೆ ಗೊತ್ತು ನೀವೆಲ್ಲ ವಿಷಯ ಬರೋಕ್ಕೆ ಮೊದಲು ತಿಳ್ಕೊಂಡೇ ಬಂದಿದ್ದೀರಾ ಅಂತ. ಇದ್ರಲ್ಲಿ ಮತ್ತೆ ನಾನು ಕೇಳೋದು ಏನಿದೆ? ಹಾಂ, ನೋಡಿ ಲಾವಣ್ಯ, ಅದೇನೇ ಆಗಿರ್ಬೋದು, ಗಂಡ ಅಂದಮೇಲೆ ಒಂದು ತಪ್ಪು ಮಾಡ್ತಾನೆ. ಅದನ್ನು ಸರಿ ತೂಸ್ಕೊಂಡು ಹೋಗ್ಬೇಕಾಗೋದು ಹೆಂಡತಿ ಕರ್ತವ್ಯ. ಅದನ್ನೇ ಬಿಟ್ಬಿಟ್ಟು ನೀನು ಮನೆ ಬಿಟ್ಟು ಹೋಗಂದ್ರೆ ಹಾಂ, ಅಷ್ಟು ದೊಡ್ಡ ತಪ್ಪು ಮಾಡಿದ್ದಾನೆ ಅವನು. ಗಂಡಸಂದ್ರೆ ಹಂಗೇನೆ, ಆಚೆ ಹೋಗ್ತಾರಲ್ಲ, ತಪ್ಪು ಮಾಡ್ತಾರೆ ಸಹಜ. ಅದನ್ನು ನೀನು ದೊಡ್ಡದಾಗಿ ಮಾಡಿಕೊಂಡು ರಾಮಾಯಣ ಮಾಡಿ, ಅಲ್ಲ ಅವನನ್ನು ಮನೆ ಬಿಟ್ಟು ಹೋಗ್ಬಿಟ್ಟ, ಮುಂದೆ ನಿನ್ನ ಜೀವನಕ್ಕೆ ಏನು ಮಾಡ್ತೀಯ? ನೀವು ಅಂದ್ಕೊಂಡಿರ್ಬೋದೇನೋ ನಿಮ್ಮ ತಮ್ಮ ನನ್ನ ಜೀವನ ಸಾಕ್ತದೆ ಎಷ್ಟು ಸಹ ಅಂತ. ಆ ಸುಳ್ಳು. ನಿನ್ನ ತಮ್ಮ ನನಗೆ ಒಂದು ಊಟ ಹಾಕೋದಿರಲಿ, ಇದುವರೆಗೂ ಒಂದು ಜೊತೆ ಬಟ್ಟೆ ಕೊಡಿಸಿಲ್ಲ, ನನಗೆ ಇಷ್ಟಪಟ್ಟದ್ದು ಏನು ಕೊಡಿಸಿಲ್ಲ. ಕೊಡ್ಸೋದೋಗ್ಲಿ, ನಿಂಗೆ ಏನು ಇಷ್ಟ, ನಿನ್ನ ಕಷ್ಟ ಏನು ಅಂತ ಯಾವತ್ತೂ ಕೇಳಲಿಲ್ಲ. ಅದಕ್ಕೆ ಮೋಸ್ಟ್ಲಿ ನನಗೆ ಅವರಿದ್ದರೂ ಇಲ್ಲ ಅಂದರೂ ಏನೂ ವ್ಯತ್ಯಾಸ ಕಾಣಿಸ್ತಾ ಇಲ್ಲ. ಹೌದೌದು ಬಿಡು, ನಿಮಗೆ ದುಡ್ಡಿನ ದಿಮಾಗ್ ಜಾಸ್ತಿ. ಯಾಕೆಂದರೆ ನಿಮ್ಮಪ್ಪ ನಿಂಗೆ ಕೆಲಸ ಹಣ ಕೊಡ್ತಾರಲ್ಲ, ಅದಕ್ಕೆ ನೀನು ಹಿಂಗೆ ಆಡ್ತಾ ಇರೋದು. ಪಾಪ ನನ್ನ ತಮ್ಮ ಅಂಥ ದೇವಂತ ಮನುಷ್ಯನ ಆಚೆ ಹಾಕ್ಬಿಟ್ಟು ನೋಡ್ತೀನಿ ಎಷ್ಟು ಚೆನ್ನಾಗಿರ್ತೆ ನೀನು ಅಂತ. ನೋಡೋಣ ನಿಮ್ಮಪ್ಪ ನಿಂಗೆ ಎಷ್ಟು ಸಹಾಯ ಮಾಡ್ತಾರೆ ಅಂತ. ಹಾಂ, ನಿಂಗೊಬ್ಬ ತಮ್ಮ ಇದ್ದಾನಲ್ಲ, ಅವಂಗೆ ನಾಳೆ ಮದುವೆ ಆಗುತ್ತಲ್ಲ, ಆವಾಗ ಅರ್ಥ ಆಗುತ್ತೆ ನಿನಗೆ. ಇವಾಗೇನು? ಅದು ಸರಿ, ನೀವು ಇಲ್ಲಿಗೆ ಆವಾಗ ಏನಕ್ಕೆ ಬರ್ತೀರಾ? ನನಗೆ ಬೈದೋಗೋದಕ್ಕೆ? ನಿಮ್ಗೆ ಇದ್ರೆ ಏನು ಸಿಗುತ್ತೆ ಹೇಳಿ? ಅಮ್ಮ ತಾಯಿ, ನನಗೇನು ಸಿಗೋದು ಬೇಡ. ಸದ್ಯಕ್ಕೆ ನನ್ನ ಕಲ್ದೋಗೋ ತಮ್ಮ ಸಿಗೋ ಸಾಕಾಗೈತೆ ನನಗೆ. ಸರಿ, ನೀವು ಹೆಂಗಿದ್ರು ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ, ಪೊಲೀಸರು ಹುಡ್ಕೊಡ್ತಾರೆ ಬಿಡಿ, ಅದಕ್ಕೆ ತಲೆ ಕಟ್ಕೊತೀರಾ? ಅಂದರೆ ನಾನಿಗೋಷ್ಟು ತಲೆ ಕೆಟ್ಟಿದೆ ಅಂತಾಯಿತು. ನಿಂಗೆ ತಲೆ ಕೆಟ್ಟಿಲ್ಲ, ಯೋಚನೆನೂ ಇಲ್ಲ ಅಂದರೆ ನಿನಗೆ ನನ್ನ ತಮ್ಮ ಬೇಕಾಗಿಲ್ಲ ಅಂತಾಯಿತು. ಆಗಲಿ ಹಾಗೆ ಮಾಡು. ಬೇಕಾಗಿಲ್ಲ ಅಂದರೆ ತಾನೇ ಮನೆ ಬಿಟ್ಟು ಹೋಗಿ ಅಂತ ಹೇಳಿದ್ದು. ವಾ, ಅಂದರೆ ನೀನೇನಾ ನನ್ನ ತಮ್ಮನ ಮನೆ ಬಿಟ್ಟು ಆಚೆ ಹಾಕಿರೋದು? ಇವಾಗ ಬಾಯಿ ಬಿಟ್ಟಿದೆ ನೋಡು. ಇಡ್ಲಿ ಕಣೆ, ಇಡ್ಲಿ. ನಿನಗೆ ನನ್ನ ತಮ್ಮ ಬರಲಿ, ಆಮೇಲೆ ಗೊತ್ತಾಗುತ್ತೆ ಅವ್ನ ಬೆಲೆ ಏನು ಅಂತ. ಅಲ್ಲಿವರೆಗೂ ನಾನು ಮತ್ತೆ ಮನೆಯೊಳಗೆ ಸವಾಸಕ್ಕೆ ಬರೋಲ್ಲ, ನಿನ್ನ ಮುಖ ನೋಡಲ್ಲ. ದಯವಿಟ್ಟು ಮೊದಲು ಕೆಲಸ ಮಾಡಿ, ನಮ್ಮ ಮನೆಗೆ ಪದೇ ಪದೇ ಬರಲೇಬೇಡಿ ನೀವು. ನಿಮ್ಮ ತಮ್ಮನ ಒಂಥರ ಕಾಟಾದರೆ ನಿಮ್ದು ಇನ್ನೊಂಥರ ಕಾಟ ನನಗೆ. ಹ್ಞೂ ಕಣೆ, ಕಟ್ಕೊಂಡಿರೋ ಗಂಡನೇ ಕಾಟ ಅಂತ ಆದಮೇಲೆ ಇನ್ನು ನಾನು ಯಾವ ಲೆಕ್ಕ ನಿನಗೆ? ಆಯಿತು, ನಾನು ಹೋಗ್ತೀನಿ, ನೀನು ಇಷ್ಟ ಬಂದಾಗಿರು. ನನಗೇನೋ ಡೌಟು, ನನ್ನ ತಮ್ಮನ ಮನೆ ಬಿಟ್ಟು ಆಚೆ ಹೋಗು ಅಂತ ಹೇಳಿದೆ ಅಂದರೆ ನಿಂದೇ ಏನೋ ಇರಬೇಕು, ಅದಕ್ಕೆ ಹೇಳಿರ್ತೀಯ? ಬಾಯಿ ಮುಚ್ಕೊಂಡು ಆಚೆ ಹೋಗ್ತೀರಾ ಅಥವಾ ಕತ್ತಿರ್ತಾಳಲ್ಲ? ಅಯ್ಯಮ್ಮ, ತು ನಾಚಿಕೆಡಿ ಹೆಂಗಸು. ಮೂಳೆ ಇಲ್ದೋಳು ನಾಲ್ಗೆ ಅಂತ ಬಾಯಿಗೆ ಬಂದಾಗ ಮಾತಾಡ್ತಾಳೆ. ಎಲ್ಲ ತಮ್ಮಂದೇ ಬುದ್ಧಿ. ಇನ್ನೊಂದು ಸರಿ ಬರಲಿ, ಸರಿಯಾಗಿ ಮಾಡಿ ಕಳಿಸ್ತೀನಿ. ಲಾವಣ್ಯ, ಯಾಕಮ್ಮ ಇಷ್ಟು ಸಿಟ್ಟು ಮಾಡ್ಕೊಂಡಿದ್ಯಲ್ಲ? ಅಂದಂಗೆ ನಿಮ್ಮ ಮನೆಯಿಂದ ಒಂದು ಯಾರೋ ಹೆಂಗ್ಸ ಆಚೆ ಹೋದಂಗಾಯ್ತಲ್ಲ, ಯಾರವರು? ನಿಮ್ಮ ನೆಂಟ್ರಾ? ಮಂಜಕ್ಕ, ನಿಮಗೆ ನಾನು ನೆನ್ಪು ಇವಾಗ ಆಯಿತಾ? ಇಷ್ಟು ದಿನ ಯಾಕೆ ನಮ್ಮ ಮನೆ ಕಡೆ ಬಂದೇ ಇದ್ದಿಲ್ಲ? ಹಾಂ, ತಪ್ಪು ತಿಳ್ಕೊಬೇಡಮ್ಮ, ಮನೇಲಿ ತುಂಬ ಕೆಲಸ ಇರುತ್ತಲ್ಲ, ಹಾಗಾಗಿ ಹಿಂಗೆ ಒಂದಲ್ಲ ಒಂದು ಇದ್ದೇ ಇರುತ್ತೆ. ಅದಕ್ಕೆ ಈ ಕಡೆ ಬರೋಕ್ಕಾಗಿಲ್ಲ. ನೋಡು, ಇವತ್ತು ಹಬ್ಬ ಅಲ್ವಾ, ಅದಕ್ಕೆ ಒಬ್ಬಟ್ಟು ಬೇವು ಬೆಲೆ ತೊಗೊಬಂದಿದ್ದೀನಿ ನಿನಗೋಸ್ಕರನೇ. ನನಗೆ ಗೊತ್ತು ನೀನು ಇವತ್ತು ಏನೂ ಹಬ್ಬಕ್ಕೆ ಮಾಡಿರಲ್ಲ ಅಂತ, ಅದಕ್ಕೆ ನಾನು ತೊಗೊಬಂದಿದ್ದೀನಿ. ನಿನಗೊಬ್ಳಿಗೆ ಅಲ್ಲ, ಲೆವೆಟಲ್ಲಿ ಎಲ್ಲರೂ ಕೊಟ್ಬಿಟ್ಟು ಬಂದೆ. ಲಾಸ್ಟಲ್ಲಿ ನೀನು ಕೊಡೋಕ್ಕಂತ ಬಂದೆ. ಲಾವಣ್ಯ,
ಮಂಜಕ್ಕ, ನನಗೆ ನಿಮ್ಮ ಹತ್ರ ಎಲ್ಲ ವಿಷಯ ಹೇಳ್ಕೋಬೇಕು ಅಂತ ಅನಿಸ್ತಿದೆ. ಲಾವಣ್ಯ, ನೀನು ನಂಗೆ ಏನು ಹೇಳ್ಬೇಕಾಗಿಲ್ಲ. ನನಗೆ ಎಲ್ಲ ವಿಷಯನೂ ಗೊತ್ತಿದೆ. ನೀನು ಮಾಡಿರೋದು ಒಳ್ಳೆ ಕೆಲಸನೇ ಮಾಡಿದ್ಯಾ. ನಿನ್ನ ಗಂಡನಿಗೆ ಇನ್ನು ಮುಂದೆ ಅದ್ರ ಬುದ್ಧಿ ಬರ್ತಾ ನೋಡೋಣ, ಆಯಿತಾ? ಏನೂ ಗೊತ್ತಿಲ್ಲ ಮಂಜಕ್ಕ. ಕೆಲವರು ಹಂಗಂತಾರೆ, ಕೆಲವರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ಹೆಂಡತಿ ಆದವಳು ಅಂತ ಕೆಲವರು ಹೇಳ್ತಾರೆ. ಯಾವ ಸರಿನೋ ಯಾವ ತಪ್ಪು ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಹೌದು, ನಿಜಾನೇ. ಹಂಗಂತ ಏನು ಒಂದು ಸರಿಗೆ ನಿನ್ನ ಗಂಡನ ಆಚೆ ಹಾಕಿಲ್ವಲ್ಲ. ನೀನು ಸುಮಾರು ಸರಿ ಅವನಿಗೆ ತಿತ್ಕೊಳ್ಳೋಕ್ಕೆ ಅವಕಾಶ ಕೊಟ್ಟಿದ್ದೆ. ಆದರೆ ಅವನು ದುರದೃಷ್ಟ, ಅವನು ತಿತ್ಕೊಳ್ಳಿಲ್ಲ. ಹಾಗಾಗಿ ಒಂದ್ಸರಿ ಬುದ್ಧಿ ಕಲಿಸೋಣ ಅಂತ ಈ ಥರ ಮಾಡಿದ್ಯಾ. ಅದನ್ನು ತಪ್ಪು ಅಂತ ಯಾರಿಗೂ ಹೇಳೋಕ್ಕಾಗಲ್ಲ, ಆಯಿತಾ? ನೀನು ಅದ್ರ ಬಗ್ಗೆ ಏನು ಯೋಚನೆ ಮಾಡೋಕೆ ಹೋಗ್ಬೇಡ. ತಗೋ, ಇದನ್ನು ತೊಗೊಂಡೋಗಿ ಒಳಗಿಟ್ಬಿಟ್ಟು ಒಳಗಿಟ್ಟು ಹಂಗೆ ಇರಬೇಡ. ಒಬ್ಬಟ್ಟು ಇದೆಲ್ಲ ತಿನ್ನು, ಸರಿನಾ? ಅಲ್ಲ, ನಾನು ಪ್ರಶ್ನೆ ನೀನು ಉತ್ತರ ಕೊಟ್ಟೇ ಇಲ್ಲ. ಆ ಹೆಂಗಸಿ ಯಾರು ಅಂತ ಕೇಳಿದೆ, ನೀನು ಹೇಳಿದ್ಯಾ? ಅಯ್ಯೋ ಮಂಜಕ್ಕ, ಅವರು ನಮ್ಮ ಯಜಮಾನ್ರಿದ್ದಾರಲ್ಲ, ಅವ್ರ ಅಕ್ಕ. ತಮ್ಮ ಕಾಣಿಸ್ತಾ ಇಲ್ವಲ್ಲ, ಅದಕ್ಕೆ ಸಿಟ್ಟು ಮಾಡಿಕೊಂಡು ಆವಾಗ ಬಂದು ನನ್ನ ಬಾಯಿಗೆ ಬಂದಂಗೆ ಬೈದು ಹೋಗ್ತಾರೆ. ಆ ಅಮ್ಮಂಗೆ ಅದಳೇನೋ ಅಂತ ಸಮಾಧಾನ. ನನಗೆ ಬೈದೆ ಹೋದರೆ ಅಮ್ಮಂಗೆ ಊಟ ಸೇರಲ್ವ ಏನೋ ಗೊತ್ತಿಲ್ಲ ನನಗಂತೂ. ಇದಕ್ಕೆ ಮೊದಲು ಸರಿ ಬಂದು ಹೋಗಿದ್ರು, ನಾನು ರಿಯಾಕ್ಟ್ ಮಾಡಿಲ್ವಲ್ಲ, ಅದಕ್ಕೆ ಮತ್ತೊಂದು ಸರಿ ಬಂದು ಹೋಗಿದ್ದಾರೆ. ಇನ್ನೊಂದು ಸರಿ ಬರಲಿ, ಅವ್ರಿಗೆ ಇವಾಗ ಬರೀ ಬಾಯಲ್ಲಿ ಹೇಳಿದ್ದೀನಿ. ಇನ್ನೊಂದು ಸರಿ ಬಂದರೆ ಮಾಡಿ ತೋರಿಸ್ತೀನಿ. ಹೀಗಿರಬೇಕು ಧೈರ್ಯ ಅಂದರೆ. ನೋಡಿ ಇವಾಗ ಲಾವಣ್ಯ ಎಷ್ಟು ಜಾಣೆ ಆಗಿದ್ದಾಳೆ. ಹೀಗಿರಬೇಕು. ಇದನ್ನು ಬಿಟ್ಬಿಟ್ಟು ಯಾವಾಗಲೂ ಅಳ್ತಾ ಇದ್ದರೆ ಏನು ಚಂದ ಹೇಳು? ಒಂದು ಕೆಲಸ ಮಾಡು, ನಿನ್ಗೆ ಒಬ್ಬಳಿರೋಕ್ಕೆ ಬೋರ್ ಆಗುತ್ತಲ್ಲ, ಮಧ್ಯಾಹ್ನ ಟೈಮ್ ಯಾವಾಗಾದ್ರೂ ನಮ್ಮ ಮನೆಗೆ ಬಾ. ನಮ್ಮ ಪವಿತ್ರ ಇದ್ರಲ್ಲ, ಅವಳ ಜೊತೆ ಮಾತಾಡ್ಕೊಂಡು ನಿಮಗೂ ಟೈಮ್ ಪಾಸ್ ಆಗುತ್ತೆ, ಸರಿನಾ? ಇಲ್ಲ ಮಂಜಕ್ಕ, ನನಗೆಲ್ಲೂ ಆಚೆ ಬರೋಕ್ಕೆ ಮನಸ್ಸಿಲ್ಲ. ನನ್ನ ನೋಡಿದ್ರೆ ಯಾವುದೋ ಏನು ಅನ್ಕೋತಾರೇನೋ ಅಂತ. ಗಂಡನ ಮನೆ ಬಿಟ್ಟು ಆಚೆ ಓಡಿಸ್ತೋಳು, ಹಾಗೆ ಹೀಗೆ ಅಂತ. ಅದಕ್ಕೆ ನಂಗೆ ಬರೋಕ್ಕೆ ಮುಜುಗರ ಆಗ್ತಿದೆ. ಅಯ್ಯೋ ದಡ್ಡಿ, ನೀನು ಯಾರು ಹಂಗಂತಾರೆ? ನೀನು ಹಂಗೆಲ್ಲ ಅನ್ಕೋಬೇಡ. ಅದು ನಿನ್ನ ಮನಸ್ಸಿನ ಭಾವನೆ ಅಷ್ಟೇ. ನಿನ್ಗೆ ಯಾರೂ ಹಂಗೆ ಹೇಳಲ್ಲ, ಆಯಿತಾ? ಸರಿ ಮಂಜಕ್ಕ, ಬರ್ತೀನಿ. ಸರಿ, ಇದನ್ನ ತೊಗೊಂಡೋಗಿ ತಿನ್ನು, ನಾನು ಬರ್ತೀನಿ. ನನಗೆ ತುಂಬ ಕೆಲಸದ ಮನೆಯಲ್ಲಿ. ಇವತ್ತು ಹಬ್ಬನ, ನಂಗೆ ಅದು ನೆನಪಿಲ್ವಲ್ಲ. ಅಯ್ಯೋ ದೇವ್ರೆ, ಕಳೆದ ವರ್ಷ ಇದೆ ಹಬ್ಬನ ನಾವು ನಮ್ಮ ಯಜಮಾನ್ರು ಎಷ್ಟು ಚೆನ್ನಾಗಿ ಆಚರಣೆ ಮಾಡಿದ್ರಿ. ಆದರೆ ಈ ವರ್ಷ ಅಲ್ಲ, ಇವ್ರು ಎಲ್ಲ ಹೋಗಿರ್ಬೋದು. ಹಾಂ,